ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಕ್ಯಾಪ್ರಿಕಾರ್ನ್ ಮಕರ ರಾಶಿಯವರಿಗೆ ಫೆಬ್ರವರಿ ಮಂತ್ ಹೇಗಿದೆ ಅಂತ ನೋಡೋಣ. ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಸಿಗುತ್ತೆ ಅಂತಲೂ ಕೂಡ ನೋಡೋಣ. ಮೊದಲನೇದಾಗಿ ಯಾವ ಆಶೀರ್ವಾದ ಅವರಿಗೆ ಸಿಗ್ತಾ ಇದೆ ಅಂತ ಕೂಡ ನೋಡೋಣ. ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ದೇವರ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು. ಸೂರ್ಯದೇವರ ಆಶೀರ್ವಾದ ಇದೆ. ಕೂರ್ಮ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ವಾಮನ ದೇವರ ಆಶೀರ್ವಾದ ಇದೆ. ಗರುಡ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಒಂದು ಅಧಿಕಾರ ಆಗಿರ್ಬೋದು, ಒಂದು ಜವಾಬ್ದಾರಿಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ನಿಮ್ಮಲ್ಲಿ ಈ ವಾರ ಇರುತ್ತೆ, ಈ ಮಂತಲ್ಲಿ ಇರುತ್ತೆ. ಒಂದು ಜವಾಬ್ದಾರಿ ಕೆಲಸಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಒಂದಿಷ್ಟು ಅಧಿಕಾರಗಳಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನೀವು ಸಕ್ಸಸ್ಸನ್ನು ಈ ಮಂತಲ್ಲಿ ಸಿಗುವಂಥದ್ದು ಇದೆ. ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ ಅವರಿಗೆ ಒಂದು ಅಧಿಕಾರ ಸಿಗುವುದರಲ್ಲಿ ಇರ್ಬೋದು. ಮತ್ತು ಒಂದಿಷ್ಟು ಜನರಿಗೆ ಇಲ್ಲಿ ನಿಧಾನವಾಗಿ ಸಿಗುತ್ತೆ ಅಂತಲೂ ಕೂಡ ಇಲ್ಲಿದೆ. ಅಧಿಕಾರ ಆಗಿರ್ಬೋದು, ಇಲ್ಲ ಪ್ರಮೋಷನ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು, ಇಲ್ಲ ಬೇರೆ ಎಲ್ಲೋ ದೂರ ಪ್ರಯಾಣಗಳನ್ನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಇಲ್ಲಿ ತುಂಬ ಬೇಗ ವರ್ಕ್ ಆಗುತ್ತೆ, ಇನ್ನು ಕೆಲವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ನಿಧಾನ ಕೂಡ ಆಗುವಂಥದ್ದು ಇದೆ. ಕೆಲವರಿಗೆ ನಿಮ್ಮಿಂದ ಒಂದಿಷ್ಟು ಏನೋ ಒಂದು ಸ್ಟ್ರಾಂಗ್ ಆಗಿ ನೀವು ಅವರ ಸಪೋರ್ಟಿಗೆ ನಿಂತ್ಕೊಳ್ಳುವಂಥದ್ದು ಕೂಡ ಇದೆ. ಮತ್ತು ಒಂದು ಬ್ಲೆಸ್ಸಿಂಗ್ಸ್ ಕೂಡ ಇದೆ. ತುಂಬ ತಾಳ್ಮೆಯಿಂದ ವರ್ತನೆ ಮಾಡ್ತೀರಾ, ತುಂಬ ಕೂಲಾಗಿ ಹ್ಯಾಂಡಲನ್ನು ಮಾಡ್ತೀರಾ. ಮತ್ತು ನೀವು ಬಂದಿರುವಂಥದ್ದು ಕೂಡ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಿರುವಂಥದ್ದು. ನೀವು ಬಂದಿರೋದಕ್ಕೆ ಬೇರೆ ಒಂದು ನಿರ್ಧಾರಗಳು ಇದೆ. ನಿಮಗೋಸ್ಕರ ಇಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ಇದೆ. ಒಂದಿಷ್ಟು ತಾಳ್ಮೆಯಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಾ. ಎಲ್ಲೋ ಇಲ್ಲಿ ದೇವರ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು, ಮತ್ತು ದೇವರ ದರ್ಶನ ಮಾಡುವಂಥದ್ದು ಇದೆ. ಎಲ್ಲೋ ಟ್ರಾವೆಲಿಂಗ್ ಕೂಡ ಇದೆ. ದೂರ ಪ್ರಯಾಣ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ನೀರಿರುವ ಜಾಗದಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ದೇವರ ದರ್ಶನ ಮಾಡುವಂಥದ್ದು ತುಂಬ ಇಲ್ಲಿ ಒಂದು ಇಷ್ಟನ್ನು ನೋಡಿದ ಮೇಲೆ ಒಂದು ತಿರುಪತಿ ವೈಬ್ ಕೂಡ ಬರುವಂಥದ್ದು, ಕುಂಭಮೇಳಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಿಷ್ಟು ತಾಳ್ಮೆಯಿಂದ ನಿಮ್ಮ ಸಮಸ್ಯೆಗಳನ್ನ ಈ ಮಂತಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಕೂಡ ಅಂತ ಬಂದಿರುವಂಥದ್ದು. ನಿಧಾನವಾದಷ್ಟು ಪ್ರಧಾನ ಅನ್ನೋದು ಎಷ್ಟು ನಿಜಾನೋ ಅದೇ ಥರ ನಿಧಾನವಾಗಿ ತಾಳ್ಮೆಯಿಂದ ಇರಿ. ನಿಮ್ಮೊಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಈ ಮಂತಲ್ಲಿ ತುಂಬ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಫೆಬ್ರವರಿ ಮಂತ್ ಹೇಗಿದೆ ಮಕರ ರಾಶಿಯವರಿಗೆ? ಫೆಬ್ರವರಿ ಮಂತ್ ಹೇಗಿದೆ ಮಕರ ರಾಶಿಯವರಿಗೆ ಅಂತ ನೋಡೋಣ. ಹಳೆ ಸ್ನೇಹಿತರನ್ನು ಮೀಟ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಹಳೆ ಸ್ನೇಹಿತರನ್ನು ತುಂಬ ದಿನಗಳಾಗಿರುವಂಥ, ತುಂಬ ದಿನದಿಂದ ತುಂಬ ಹಿಂದಿನ ದಿನಗಳ ಅಂದರೆ ಹಳೆಯ ಫ್ರೆಂಡ್ಸ್, ಓಲ್ಡ್ ಫ್ರೆಂಡ್ಸ್ನ ಮೀಟ್ ಮಾಡುವಂಥದ್ದು ಇದೆ. ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ. ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡುವಂಥದ್ದು ಕೂಡ ಇಲ್ಲಿ ಇರುವಂಥದ್ದು. ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ, ಇಲ್ಲ ಅವ್ರು ಬಂದು ನಿಮ್ಮನ್ನು ಮೀಟ್ ಮಾಡ್ಬೋದು, ಇಲ್ಲ ನೀವು ಅವರನ್ನು ಹೋಗಿ ಮೀಟ್ ಮಾಡುವಂಥದ್ದು ಇದೆ.
ಏನು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಫೀಲ್ ಮಾಡ್ತಾ ಇದ್ದೀರಾ, ದುಡ್ಡು ಸೇವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಇಲ್ಲಿ ದುಡ್ಡನ್ನ ತುಂಬ ಕಂಟ್ರೋಲಲ್ಲಿ ಇಡ್ತಾ ಇದ್ದೀರಾ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದಿಷ್ಟು ಫೈನಾನ್ಷಿಯಲಿ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಕಂಟ್ರೋಲಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಇದು ಬಂದಿರುವಂಥದ್ದು. ಯಾರು ಲೇಡಿ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಅಂದರೆ ಒಂದು ನಿಮ್ಮ ಪರ್ಸನ್ ಆಗಿರ್ಬೋದು, ನಿಮ್ಮ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಇಲ್ಲ ಥರ್ಡ್ ಪಾರ್ಟಿ ಆಗಿರ್ಬೋದು, ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಅಂತಲೂ ಕೂಡ ಇಲ್ಲಿ ಇದೆ. ಮತ್ತು ನೀವು ತುಂಬಾ ಡಿಪ್ರೆಷನ್ ಲೆವೆಲ್ಲಿಗೆ ಹೋಗಿರುವಂಥದ್ದು ಇದೆ, ತುಂಬ ನೋವಾಗಿರುವಂಥದ್ದು ಇದೆ. ಕೆಲವರು ಇಲ್ಲಿ ಸನ್ಯಾಸಿ ಅಥವಾ ತಗೊಳ್ಳುವಂಥ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡಿರ್ಬೋದು, ಗೈಡೆನ್ಸನ್ನು ತಗೊಂಡಿರ್ಬೋದು. ಒಂದು ಸೋಲ್ ಸರ್ಚಿಂಗ್, ಯಾಕೆ ನಿನ್ನ ಜೀವನದಲ್ಲಿ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಈ ಮಂತಲ್ಲಿ ನೀವು ತಿಳ್ಕೊಡುವಂಥದ್ದು. ನನ್ನ ಜೀವನದಲ್ಲೇ ಯಾಕೆ ಈ ಥರ ಆಗ್ತಾ ಇರುವಂಥದ್ದು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಎಲ್ಲೋ ತುಂಬ ಪ್ರಯಾಣಗಳು ಕೂಡ ಇದೆ. ಇಲ್ಲೂ ಕೂಡ ಬಂದಿರುವಂಥದ್ದು ಈ ನಮ್ಮ ತುಂಬ ದೂರ ಪ್ರಯಾಣ ಮಾಡುವಂಥದ್ದು, ಓವರ್ ಸ್ಟ್ರೆಸ್ ಆಗುತ್ತೆ. ಒಂದು ಟ್ರಿಪ್ ಮಾಡಿ ಎಲ್ಲ ಮಾಡಿ ಅಂದರೆ ಟ್ರಾವೆಲಿಂಗ್ ಮಾಡಿ ತುಂಬ ಸುಸ್ತಾಗುವಂಥದ್ದು ಇದೆ. ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಒಂದು ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು, ಒಂಚೂರು ಬ್ಯಾಲೆನ್ಸಿಂಗ್ ಆಗೇ ಇರುತ್ತೆ ಈ ಮಂತಲ್ಲಿ. ತುಂಬ ಬ್ಯಾಲೆನ್ಸ್ ಮಾಡ್ತೀರಾ ಪ್ರೀತಿ ವಿಚಾರದಲ್ಲಿ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಯಾವುದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿರ್ಬೋದು. ಎಲ್ಲೋ ಸರ್ಜರಿ ಆಗೋದ್ರಲ್ಲಿ ಇದೆ. ಈ ಮಂತಲ್ಲಿ ಸರ್ಜರಿ ಕೂಡ ಆಗುತ್ತೆ ಚಿಕ್ಕದಾಗಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು. ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ, ಟ್ರಾವೆಲಿಂಗ್ ಮಾಡ್ಕೊಂಡು ಬನ್ನಿ. ಇಲ್ಲೂ ಕೂಡ ಅದೇ ಬಂದಿರೋದು, ಒಂದು ಗುಡ್ ಟೈಮ್ ನಿಮ್ಮ ಜೀವನಕ್ಕೆ ಬರುತ್ತೆ. ಟ್ರಾವೆಲಿಂಗ್ ಮುಗಿಸ್ಕೊಂಡು ಬನ್ನಿ, ಎಲ್ಲವೂ ಕೂಡ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಬಂದಿರುವಂಥದ್ದು. ನಿಮಗೆ ಮೋಸ ಅಲ್ಲದೇ ನೀವು ಬೇರೆಯವರಿಂದನೂ ಕೂಡ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ. ದಯವಿಟ್ಟು ಹುಷಾರಾಗಿ ಇರಿ ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು. ತುಂಬ ಬುದ್ಧಿವಂತಿಕೆ ಇರ್ಬೋದು, ತುಂಬ ಬುದ್ಧಿವಂತರಿರ್ಬೋದು, ಯಾರೋ ವ್ಯಕ್ತಿಯಿಂದ ಮೋಸ ಆಗ್ತಾ ಇರ್ಬೋದು ನಿಮಗೆ ಅನ್ನೋ ಒಂದು ನೋವು ನಿಮಗೆ ತುಂಬಾ ಕಾಡ್ತಾ ಇರುವಂಥದ್ದು. ಸ್ಪಿರಿಚುಲಿ ದೇವ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಮತ್ತು ಅಡ್ವೈಸ್ ಕೂಡ ಕೇಳ್ತೀರಾ ನೀವು ಆ ವ್ಯಕ್ತಿಗಳಿಂದ. ತುಂಬಾ ಇಲ್ಲಿ ಒಂದು ತುಂಬ ಟ್ರಾವೆಲಿಂಗ್ ಇರುತ್ತೆ, ತುಂಬ ಬ್ಯಾಲೆನ್ಸಿಂಗ್ ಆಗಿರ್ತಾರೆ ಪ್ರೀತಿ ವಿಚಾರದಲ್ಲಿ. ಇಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಯಾರೋ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಆಟಗಳು ಆಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ತುಂಬ ಮೋಸ ಮಾಡ್ತಿದ್ದಾರೆ ಅಂತ. ದಯವಿಟ್ಟು ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಬೇರೆಯವರಿಂದನೂ ಕೂಡ ಮೋಸ ಹೋಗಬೇಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ನಿಮಗೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಇಲ್ಲಿ ನೀವು ತುಂಬಾ ದೇವ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ, ತುಂಬ ಬುದ್ಧಿವಂತಿಕೆ ಇದೆ. ಮತ್ತು ನಿಮಗೆ ಒಂದು ಸ್ಪಿರಿಚುಲಿ ಅಂದರೆ ಒಂದು ಸ್ಪಿರಿಚುಲಿ ಯಾರು ಫಿಮೇಲ್ ಇದ್ದಾರೆ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಅಂತಲೂ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು. ಬಟ್ ದೇವರಿಂದನೂ ಕೂಡ ತುಂಬ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ. ಈ ಮಂತಲ್ಲಿ ತುಂಬ ಬ್ಲೆಸ್ಸಿಂಗ್ಸ್ ಕೂಡ ಸಿಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಏನು ಬದಲಾವಣೆಗಳು ನೋಡೋಣ ಏನಾಗುತ್ತೆ ಅಂತ. ಲುಕ್ ಎಟ್ ದ ಬಿಗರ್ ಪಿಕ್ಚರ್. ಸುಮ್ಮನೆ ನಿಂತ್ಕೊಂಡು ತಾಳ್ಮೆಯಿಂದ ಈ ಪಿಕ್ಚರ್ ಏನಾಗುತ್ತೆ ಅಂತ ನೋಡ್ತಾ ಇರಬೇಕು. ಒಂದು ಕಮ್ಯುನಿಕೇಟೆಡ್ ಈಸ್ ಬೀಯಿಂಗ್ ಟೆಸ್ಟೆಡ್. ಏನೇ ಬಂದರೂ ಕೂಡ, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ, ಇಷ್ಟು ದಿನ ನಿಮ್ಮ ಟೈಮ್ ಏನಿತ್ತು, ಈ ಪಿಕ್ಚರ್ಸ್ ಯಾಕೆ ನಿಮ್ಮ ಜೀವನದಲ್ಲಿ ಇದೆ ಅಂತ ನೋಡ್ತಾ ಇದ್ದೀರಾ ಅಂದರೆ, ಒಂದು ಸರ್ಚಿಂಗ್ ಅಂದರೆ ನೀವು ಏನು ಮಾಡ್ತೀರಾ ಅನ್ನೋ ಒಂದು ಸರ್ಚಿಂಗ್ ನಡೀತಾ ಇದೆ. ನಿಮಗೆ ಯಾವ ರೀತಿಯ ಒಂದು ಪ್ರೆಷರ್ ಇರ್ಬೋದು, ಎನಿಥಿಂಗ್ ಏನೇ ಇದ್ರೂ ಕೂಡ ಅದು ಒಂದು ಟೆಸ್ಟೆಡ್ ಆಗಿತ್ತು, ಅಂದರೆ ಒಂದು ಪರೀಕ್ಷೆ ಆಗಿತ್ತು. ಇಷ್ಟು ದಿನಗಳು ಒಂದು ಪರೀಕ್ಷೆ ಆಗಿತ್ತು. ಆ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ, ಅದು ನಿಮಗೆ ಗೊತ್ತಿರುವಂಥದ್ದು. ನಿಮಗೆ ಆಲ್ರೆಡಿ ಆಲ್ಮೋಸ್ಟ್ ಈ ಕಾರ್ಡ್ಸ್ಗಳಲ್ಲೆಲ್ಲ ಬಂದಿರೋದು. ನಿಮಗೆ ಏನು ಗೊತ್ತಾಗ್ತಾ ಇದೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ. ಒಂದು ಈ ಪರೀಕ್ಷೆಗಳೆಲ್ಲವೂ ಕೂಡ ಒಂದು ಟೆಸ್ಟೆಡ್ ಆಗಿತ್ತು, ಅಂದರೆ ಒಂದು ಪರೀಕ್ಷೆ ಆಗಿತ್ತು. ಏಂಜಲ್ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಏಂಜಲ್ ಫೆಬ್ರವರಿ ಮಂತಲ್ಲಿ ಮಕರ ರಾಶಿಯವರಿಗೆ ಯಾವ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ.
ಫೆಬ್ರವರಿ ಮಂತಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬಂದಿರುವಂಥದ್ದು. ಅಂದರೆ ಯಾರಿಗೂ ಏನೋ ವಿಷಯಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಆ ವಿಷಯಗಳನ್ನು ಹೇಳಿ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಮತ್ತು ರೀಕನ್ಸಿಡರ್ ಮಾಡಿ ಅಂತಲೂ ಕೂಡ ಇದೆ. ಅಂದರೆ ಏನೇ ವಿಷಯ ಏನೇ ಆಗಿರ್ಬೋದು ಸರಿಯಾಗಿ ತಿಳ್ಕೊಂಡು ಕೆಲಸನ ಮಾಡಿ ಅಂತ ಬಂದಿರುವಂಥದ್ದು. ಬೇಕು ಅಂತ ಅಂದರೆ ಹೆಲ್ಪ್ ತಗೊಳ್ಳಿ, ಜನಗಳನ್ನ ಹೆಲ್ಪ್ ತಗೊಳ್ಳಿ, ಇಲ್ಲ ನಿಮ್ಮ ದೇವರನ್ನ ಹೆಲ್ಪ್ ತಗೊಳ್ಳಿ. ನೀವು ನಿಮ್ಮ ದೈವದ ಹೆಲ್ಪನ್ನು ತಗೊಳ್ಬೋದು. ನಿಮಗೆ ಗೊತ್ತಿರುವಂಥವ್ರನ್ನ ಹೆಲ್ಪ್ ತಗೊಂಡು ಏನು ನಡೀತಾ ಇದೆ ನಿಮ್ಮ ಇದರಲ್ಲಿ ಜೀವನದಲ್ಲಿ ಅಂತ ಕೂಡ ನೋಡಿ ಅಂತ ಬಂದಿರುವಂಥದ್ದು. ಎಸ್ ಕೂಡ ಬಂದಿರುವಂಥದ್ದು. ವೆಯ್ಟ್ ಮಾಡಬೇಕಾಗಿರುವಂಥದ್ದು, ಒಂದಿಷ್ಟು ವಿಷಯಗಳಿಗೆ ವೆಯ್ಟ್ ಮಾಡಿ ಅಂತ ಕೂಡ ಇದೆ. ಸಮಥಿಂಗ್ ಬೆಟರ್, ಇವಾಗ ತಗೊಂಡಿರುವಂಥ ನಿರ್ಧಾರನೂ ಕೂಡ ಓಕೆ, ಮತ್ತು ನಿಮಗೆ ಬಂದಿರುವಂಥದ್ದು ಕೂಡ ಓಕೆ ಇದೆ. ಸಮಥಿಂಗ್ ಬೆಟರ್, ಬಟ್ ಒಂದು ಸಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೀವು ಬರೀ ನೆಗೆಟಿವ್ ಆಗೇ ಇದ್ದೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ದಯವಿಟ್ಟು ನೆಗೆಟಿವಿಂದ ತೆಗೆದುಹಾಕಿ ಪಾಸಿಟಿವಿಟಿಗೆ ಬನ್ನಿ. ಈ ಮಂತಲ್ಲಿ ಒಂದಿಷ್ಟು ಪಾಸಿಟಿವ್ ಆಗಿ ನೀವು ತೊಗೊಂಡಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಏಂಜಲ್ ಕಡೆಯಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಂಡು ನೀವು ಏನು ಡಿಸಿಷನ್ನ ತೊಗೊಳ್ಬೇಕು ಅದನ್ನು ತೊಗೊಳ್ಳಿ ಅಂತ ಕೂಡ ಇಲ್ಲಿ ಏಂಜಲ್ ಕಡೆಯಿಂದ ಗೈಡೆನ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಇಲ್ಲಿ ಇದು ಟೈಮಿಂಗ್ಸ್ ಕಾರ್ಡ್ ಆಗಿರುತ್ತೆ. 5 ಕ್ವೆಶನ್ಸ್ನ ಹೇಳ್ತಾ ಇರುವಂಥದ್ದು. 5 ಕ್ವೆಶನ್ಸಲ್ಲಿ ನಿಮ್ಗೆ ಇದರಲ್ಲಿ ಯಾವುದು ರಿಸಲ್ಟ್ ಆಗುತ್ತೆ. 5 ಕಾರ್ಡ್ಸಲ್ಲಿ 5 ಕಾರ್ಡ್ಗೂ 5 ಕ್ವೆಶನ್ಸ್ನ ನೀವು ಇಟ್ಕೊಳ್ಬೋದು. ಥ್ಯಾಂಕ್ ಯು. 5 ಕಾರ್ಡಲ್ಲಿ 5 ಕ್ವೆಶನ್ಸ್ನು ಇಟ್ಕೊಳ್ಬೋದು. ಬೇಡ ಅಂದರೆ ನನಗೆ ಇದರಲ್ಲಿ 1 ಕಾರ್ಡ್ ಮಾತ್ರ ರಿಸಲ್ಟ್ ಆಗ್ತಾ ಇದೆ ಮ್ಯಾಮ್ ಅಂದರೆ ಅದನ್ನು ಕೂಡ ನೀವು ತೊಗೊಳ್ಬೋದು. ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ, ಇನ್ 18 ಡೇಸಲ್ಲಿ ಆಗುತ್ತೆ. ಅಪ್ ಟು 5 ವೀಕ್ಸ್ ಒಳಗಡೆ ಆಗುತ್ತೆ. 9, 18, 27 ದಿಸ್ ಮಂತ್, ನೆಕ್ಸ್ಟ್ ಮಂತ್ ಒಳಗಡೆ ಆಗುತ್ತೆ. ಬ್ರದರ್ಸ್ ಇರ್ಬೋದು, ನಿಮ್ಮ ಬ್ರದರ್ಸ್ ಇಲ್ಲ ಬ್ರದರ್ಸ್ ಥರ ಯಾರಿದ್ದಾರೆ ನಿಮಗೆ ಆ ವ್ಯಾಲ್ಯೂವಲ್ಲಿ ಯಾರಿದ್ದಾರೆ ಅವರಿಂದ ಹೆಲ್ಪ್ ತಗೊಳ್ಳಿ. ನೆಕ್ಸ್ಟ್ ಮಂತ್ 9, 18, 27 ಆಗುತ್ತೆ ಅಂತ ಬಂದಿರುವಂಥದ್ದು. 2, 11, 20, 29 ದಿಸ್ ನೆಕ್ಸ್ಟ್ ಮಂತ್ ಒಳಗಡೆ ಆಗುತ್ತೆ. ಮದರ್ ಇಷ್ಟಪಡಿ ಮತ್ತು ಅವ್ರ ಹೆಲ್ಪನ್ನು ತಗೊಳ್ಳಿ. ಮದರ್ ಜಾಗದಲ್ಲಿ ಯಾರಿದ್ದಾರೆ, ತಾಯಿಯ ಜಾಗದಲ್ಲಿ ಅವ್ರ ಹೆಲ್ಪನ್ನು ನೀವು ತಗೊಳ್ಳಿ. ನೆಕ್ಸ್ಟ್ ಮಂತಲ್ಲೇ ಕೂಡ ಆಗುವಂಥದ್ದು ಇದೆ. ಇನ್ 19 ಡೇಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಬರಿಬೇಡಿ. ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಧನ್ಯವಾದಗಳು.